ಸ್ನೇಹಿತರೆ, ಹೆಚ್ಚಿನ ಯುವಕರಲ್ಲಿ ಕಾಡುವ ಸಮಸ್ಯೆ ಅಂದರೆ ಅದು ಬಹಳ ಬೇಗನೆ ವೀರ್ಯ ಸ್ಖಲನ ಆಗೋದು. ಕೆಲವರಿಗಂತೂ ಶಿಶ್ನವನ್ನು ಮುಟ್ಟಿದರೆ ಸಾಕು ವೀರ್ಯ ಚೆಲ್ಲಿಕೊಂಡು ಬಿಡುತ್ತೆ. ಇದರಿಂದ ದಂಪತಿಗಳಿಗೆ ಎಷ್ಟೊಂದು ಸಮಸ್ಯೆಗಳೂ ಆಗಿವೆ. ಇದನ್ನು ಹೆಚ್ಚಿನವರು ಶೀಘ್ರಸ್ಖಲನ ಎಂದು ತಿಳಿದುಕೊಂಡಿದ್ದರೆ ಅದು ತಪ್ಪು. ಯಾಕೆ ಈ ರೀತಿಯಾಗುತ್ತೆ? ಇದರ ಹಿಂದಿರುವ ಸಮಸ್ಯೆಗಳೇನು? ಇದು ಶೀಘ್ರಸ್ಖಲನ ಅಥವಾ ಬೇರೆ ಏನಾದರೂ ಸಮಸ್ಯೆನಾ? ಇದಕ್ಕೆ ಪರಿಹಾರ ಏನು? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಅದಾಗಲೇ ಹೇಳಿದ ಹಾಗೆ ಇಂತಹ ಸಮಸ್ಯೆ ಇರುವ ಜನರ ಶಿಶ್ನದ ತುದಿ ಭಾಗ ತುಂಬಾ ಸೆನ್ಸಿಟಿವ್ ಆಗಿರುತ್ತದೆ. ಆದ್ದರಿಂದ ಈ ಭಾಗವನ್ನು ಮುಟ್ಟಿದ ತಕ್ಷಣವೇ ಸ್ಖಲನ ಉಂಟಾಗುತ್ತದೆ. ಈ ರೀತಿ ಆಗುವುದಕ್ಕೆ ಮುಖ್ಯ ಕಾರಣ ಶಿಶ್ನದ ತುದಿ ಭಾಗದ ಹೈಪರ್ ಸೆನ್ಸಿಟಿವಿಟಿ. ಈ ಹೈಪರ್ ಸೆನ್ಸಿಟಿವಿಟಿ ಬರುವುದಕ್ಕೆ ಮುಖ್ಯ ಕಾರಣ ಅತಿಯಾದ ಹಸ್ತಮೈಥುನಲು ಒಂದು ಕಾರಣ ಅಂತ ಹೇಳಬಹುದು. ಅತಿಯಾದ ಹಸ್ತಮೈಥುನದಿಂದ ಶಿಶ್ನದ ತುದಿಭಾಗ ಬಹಳ ಬೇಗನೆ ಸಂವೇದನೆಗೆ ಒಳಪಡುತ್ತೆ. ದಿನ ಕಳೆದಂತೆ ಈ ಪ್ರಕ್ರಿಯೆ ನಮ್ಮ ದೇಹಕ್ಕೆ ಒಂದು ಅಭ್ಯಾಸದ ರೀತಿ ಅಂಟಿಕೊಳ್ಳುತ್ತೆ. ಇನ್ನೂ ಹೆಚ್ಚಿನವರು ಲೈಂಗಿಕ ಕ್ರಿಯೆ ಮಾಡುವ ಮುಂಚೆ ಬ್ಲಫ್ಜಾಬ್ ಮಾಡೋಕೆ ಇಷ್ಟಪಡುತ್ತಾರೆ. ಇದರಿಂದ ಶಿಶ್ನದ ತುದಿಭಾಗ ಇನ್ನಷ್ಟು ಹೆಚ್ಚು ಉದ್ರೇಕಗೊಳ್ಳುತ್ತದೆ. ಇದರಿಂದ ಮೆದುಳು ಬಹಳ ವೇಗವಾಗಿ ಜನಾಂಗಕ್ಕೆ ಸಂಕೇತಗಳನ್ನು ಕಳುಹಿಸುತ್ತದೆ. ಇದರ ಪರಿಣಾಮ ಬಹಳ ವೇಗವಾಗಿ ವೀರ್ಯ ಹೊರಚೆಲ್ಲುತ್ತದೆ. ಹಾಗಾದರೆ ಇದನ್ನ ನಿಯಂತ್ರಿಸುವುದು ಹೇಗೆ? ಸ್ನೇಹಿತರೆ, ಈ ರೀತಿ ಸಮಸ್ಯೆ ಹೊಂದಿರುವವರು ಮಾರುಕಟ್ಟೆಯಲ್ಲಿ ಸಿಗುವ ಉತ್ತಮ ಗುಣಮಟ್ಟದ ಡೆಲೆ ಸ್ಪ್ರೇಗಳನ್ನು ನುರಿತ ಲೈಂಗಿಕ ತಜ್ಞರ ಸಲಹೆ ಪಡೆದು ಉಪಯೋಗಿಸುವುದರಿಂದ ಈ ಸಮಸ್ಯೆಯನ್ನು ಒಂದು ಮಟ್ಟಿಗೆ ತಡೆಗಟ್ಟಬಹುದು. ಈ ರೀತಿ ಮಾರುಕಟ್ಟೆಯಲ್ಲಿ ಸಿಗುವ ಉತ್ತಮ ಗುಣಮಟ್ಟದ ಡಿಲೆ ಸ್ಪ್ರೇಗಳನ್ನು ಉಪಯೋಗಿಸುವುದರಿಂದ ಸ್ವಲ್ಪ ಸಮಯದವರೆಗೆ ಶಿಶ್ನದ ತುದಿಭಾಗ ತನ್ನ ಸೆನ್ಸಿಟಿವಿಟಿಯನ್ನು ಕಳೆದುಕೊಳ್ಳುತ್ತೆ. ಇದರಿಂದ ಹೆಚ್ಚು ಸಮಯ ಸಂಭೋಗ ಮಾಡಲು ಸಹಕರಿಸುತ್ತೆ. ಡಿಲೆ ಸ್ಪ್ರೇ ನ ಶಿಶ್ನದ ತುದಿ ಭಾಗಕ್ಕೆ ಸ್ಪ್ರೇ ಮಾಡಿದ 10 ರಿಂದ 15 ನಿಮಿಷದಲ್ಲಿ ಶಿಶ್ನದ ತುದಿ ಭಾಗದಲ್ಲಿ ಮರಗಟ್ಟುವಿಕೆ ಆರಂಭವಾಗುತ್ತೆ. ಈ ಸಮಯದಲ್ಲಿ ಸಂಭೋಗ ಮಾಡಿದಾಗ ಶಿಶ್ನ ಯಾವುದೇ ಸಂವೇದನೆಯನ್ನು ಪಡೆಯುವುದಿಲ್ಲ. ಇದರಿಂದ ಹೆಚ್ಚು ಸಮಯ ಸಂಭೋಗ ಮಾಡಲು ಸಹಕಾರಿಯಾಗುತ್ತೆ. ಕ್ರಮೇಣ ಡಿಲೆ ಸ್ಪ್ರೇ ತನ್ನ ಶಕ್ತಿಯನ್ನು ಕಳೆದುಕೊಂಡಂತೆ ಶಿಶ್ನ ಮತ್ತೆ ತನ್ನ ಸೆನ್ಸಿಟಿವಿಟಿಯನ್ನು ಪಡೆದುಕೊಳ್ಳುತ್ತೆ. ಆದರೆ ಈ ಡಿಲೆ ಸ್ಪ್ರೇಗಳನ್ನ ಆರೋಗ್ಯ ಸಮಸ್ಯೆಗಳಿರುವ ವ್ಯಕ್ತಿಗಳು ವೈದ್ಯರ ಸಲಹೆಯ ಮೇರೆಗೆ ಉಪಯೋಗ ಮಾಡಬೇಕು. ಡಿಲೆ ಸ್ಪ್ರೇ ಅನ್ನೋದು ಒಂದು ರೀತಿ ಅನಸ್ತೇಷಿಯಾ ಮಧ್ಯಂತರ ಕೆಲಸ ಮಾಡುತ್ತೆ. ಆದ್ದರಿಂದ ಈ ಸ್ಪೇನ್ ಅಪ್ಲೈ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಬ್ಲಫ್ಜಾಬ್ ಮಾಡಬಾರದು. ಇದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಡೆಸ್ ಟ್ರೀ ಉಪಯೋಗಿಸಿ ಸಂಭೋಗ ಮಾಡುವಾಗ ಕಡ್ಡಾಯವಾಗಿ ನಿರೋಧ್ ಬಳಸಿ ಅಥವಾ ಶಿಶ್ನವನ್ನು ಚೆನ್ನಾಗಿ ಶುಚಿಗೊಳಿಸಿ. ಈ ರೀತಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದೆ ಸಂಭೋಗ ಮಾಡಿದರೆ ಅದು ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಬಹುದು. ಡಿಲೆ ಸ್ಪ್ರೇಗಳನ್ನು ಉಪಯೋಗಿಸುವ ಮುನ್ನ ಅದರ ಉಪಯೋಗ ಹೇಗೆ ಅನ್ನೋದನ್ನ ಅದರ ಜೊತೆಗೆ ನೀಡಿರುವ ಮಾಹಿತಿ ಪತ್ರದಿಂದ ಸರಿಯಾಗಿ ಓದಿ ತಿಳಿದುಕೊಳ್ಳಿ. ನಿಮಗೆ ಶಿಶ್ನದ ಭಾಗದಲ್ಲಿ ತುರಿಕೆ, ಕಜ್ಜಿನವೆ, ಬಿರುಕು, ಚರ್ಮ ಮುಂತಾದ ಸಮಸ್ಯೆಗಳಿದ್ದರೆ ಯಾವುದೇ ಕಾರಣಕ್ಕೂ ಇಂತಹ ವಸ್ತುಗಳನ್ನು ಉಪಯೋಗಿಸಬೇಡಿ. ಮತ್ತು ಇಂತಹ ಸ್ಪ್ರೇಗಳನ್ನು ಉಪಯೋಗ ಮಾಡುವ ಮುಂಚೆ ವೈದ್ಯರ ಸಲಹೆಗಳನ್ನು ತೆಗೆದುಕೊಂಡರ ನಂತರ ಉಪಯೋಗ ಮಾಡಿ. ವಿಡಿಯೋದಲ್ಲಿ ತಿಳಿಸುವ ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ನೀಡಿ, ಶೇರ್ ಮಾಡಿ.